ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ. ಶ್ರಾವಣ ಮಾಸ ಶುಕ್ಲಪಕ್ಷ ಏಕಾದಶಿ. ಈ ಸಲ ವರಲಕ್ಷ್ಮಿ ಪೂಜೆ ಏಕಾದಶಿ ದಿವಸ ಬರುತ್ತೆ, ಏನು ಮಾಡೋದು ಅಂತ ಕೇಳಿದ್ರು. ವಾಟ್ಸಪ್, ಫೇಸ್ಬುಕ್ ಬೇಕಾದಷ್ಟು ಎಲ್ಲ, ಟ್ವಿಟ್ಟರು, ಇನ್ಸ್ಟಾಗ್ರಾಮ್ ಅದರಲ್ಲಿ ಎಲ್ಲ ವಿಷಯಗಳು ಹೇಳ್ತಾ ಇರ್ತಾರೆ. ನಮ್ಮನ್ನು ಕೇಳಿದ್ದಕ್ಕೆ ಒಂದು ಎರಡು ವಿಷಯನ ಹೇಳಬೇಕು ಹಾಗೆ ಅಂತ. ವರಲಕ್ಷ್ಮಿ ಪೂಜೆ ಬರೀ ಕಲಸನ್ನು ಇಡೋದಷ್ಟೇ, ಅದಕ್ಕೆ ಹೂ ಅಲಂಕಾರ ಕೂಡ ಇಲ್ಲ ಏಕಾದಶಿ ದಿವಸ. ಯಾಕಂದರೆ ಲಕ್ಷ್ಮೀ ದೇವರ ಮೊದಲಾದ ದೇವತೆಗಳೆಂದು ಎಲ್ಲರೂ ಉಪವಾಸ ಇರ್ತಾರೆ. ಆದ ಕಾರಣ ವಾಸನಾದಿ ದ್ರವ್ಯಗಳಿಲ್ಲ, ಹೂವಿಲ್ಲ, ಸುಮ್ಮನೆ ಕಲಸ ಇಡಬಹುದಷ್ಟೆ. ಅರಿಶಿನ ಕುಂಕುಮ ಗಜವಸ್ತ್ರ ಹಾಕಿ ಕಲಸನ್ನು ಇಟ್ಟರೆ ಸಾಕಷ್ಟೇ ಏಕಾದಶಿ ಪೂಜೆ. ಮರುದಿವಸತೆ ಎಲ್ಲ ಪೂಜೆಯೂ ಮಾಡಬೇಕು ದ್ವಾದಶಿ ದಿವಸ. ಇದು ಹೆಂಗಸರಿಗೆ ದ್ವಾದಶಿ ದಿವಸ ವರಲಕ್ಷ್ಮಿ ಪೂಜೆ ಎಲ್ಲ ಪೂಜೆಯೂ ಮಾಡಬಹುದು. ನೈವೇದ್ಯಾದಿಗಳೆಲ್ಲ ಮಾಡಿ ಮಂಗಳಾರತಿ ಮಾಡಿ ಮಾಡಬಹುದು. ಇದು ಒಂದು. ಗಂಡಸರಿಗೆ ಯಾವ ಪೂಜೆ ಮಾಡಿದರೂ ಸಾಲಿಗ್ರಾಮ ಪೂಜೆ ತುಂಬ ಮುಖ್ಯ. ಗಂಡಸರು ಏಕಾದಶಿ ಸಾಲಿಗ್ರಾಮ ಪೂಜೆ ಮಾಡ್ತಾರೆ. ಮತ್ತು ದ್ವಾದಶಿ ದಿನ ದೇವರ ಪೂಜೆ ಮುಗಿಸಿ ವರಲಕ್ಷ್ಮಿ ಪೂಜೆಯನ್ನು ಮುಗಿಸಿ ಪಾರಣೆಯನ್ನು ಮಾಡಬಹುದು. ಇದು ಒಂದು ಪಕ್ಕ. ಇನ್ನೊಂದು, ಆವತ್ತಿನ ದಿನ ಪವಿತ್ರಾರೋಪಣ ಅಂತ ಪಂಚಾಂಗದಲ್ಲಿ ಹಾಕಿರ್ತಾರೆ. ಯಾವತ್ತು ಏಕಾದಶಿ ದಿವಸ ಶ್ರಾವಣ ಶುದ್ಧ ಏಕಾದಶಿ ಪವಿತ್ರ ಆರೋಪಣ ಅಂತ ಹಾಕಿರ್ತಾರೆ. ಅದು ಪವಿತ್ರ ಏನು ಹಾಕಿದ್ದಾರಲ್ಲ, ಏನಂತ ಒಬ್ಬರು ಕೇಳಿದ್ದರು. ಪವಿತ್ರ ಅಂದರೆ ನಮ್ಮನ್ನು ಶುದ್ಧೀಕರಿಸುವುದು, ಶುದ್ಧವಾದ ಪದಾರ್ಥಕ್ಕೆ ಪವಿತ್ರ ಅಂತ ಹೆಸರು. ರೇಷ್ಮೆ ಮಡಿ, ಪಟ್ಟು ಅಂತ ಹೇಳ್ತಾರಲ್ಲವ, ಆ ಪಟ್ಟು ನೂಲು, ಆ ಪಟ್ಟು ನೂಲು 108 ನೂಲು ಒಂದು ಲೆಕ್ಕ ಇದೆ. ಆ ನೂಲಿಂದ ಅದನ್ನು ಗಂಟೆ ಹಾಕಿರ್ತಾರೆ. ಒಂದು 108 ನೂಲು ತೆಗೆದು ಅದನ್ನು ಇಷ್ಟು ಗಂಟು 24, 36, 108 ಅಂತ ಒಂದು ಗಂಟು ಹಾಕಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡುವ ದಿವಸ ಅಂತದು. ಏಕಾದಶಿ ದಿವಸ ಈ ದಾರವನ್ನು ತೆಗೆದು ಗಂಟು ಹಾಕಿ, ಇವಾಗೆಲ್ಲ ರೆಡಿಮೇಡ್ ಫೋನ್ ಮಾಡಿದರೆ ಕೊಟ್ಟು ಬಿಡ್ತಾರೆ, ಅದೊಂದು ಪ್ರಾಬ್ಲಮ್ ಇಲ್ಲ. ಆ ಪವಿತ್ರ ದಾರ, ಆ ದಾರವನ್ನು ತೆಗೆದು ಅದನ್ನು ಬಿದಿರು ಪುಟ್ಟಿ, ಬಿದಿರು ಅಂತಂದರೆ ಮೂಂಗಿಲ್ ಪುಟ್ಟಿ ಇರ್ತಲ್ವ, ಮೂಂಗಿಲ್ ಗೂಡೆ, ಅದಲ್ಲಿ ನೆಲ್ಪೊರಿ ಲಾಜ, ಅದನ್ನು ನೆಲ್ಪೊರಿ ಹಾಕಿ ಅದರಲ್ಲಿ ಈ ದಾರವನ್ನು ಇಟ್ಟು ಪೂಜೆ ಮಾಡಿಸ್ಬೇಕು. ಅಂದರೆ ಏಕಾದಶಿ ದಿವಸ ಅದನ್ನು ಅಲ್ಲಿ ದೇವರ ಮುಂದೆ ಇಡಬೇಕಷ್ಟೆ. ಅದಕ್ಕೆ ಆದಿವಾಸ ಅಂತ ಹೆಸರು. ಅದೇ ದ್ವಾದಶಿ ದಿವಸ ಅದನ್ನು ಷೋಡಶೋಪಚಾರ ಪೂಜೆಗಳು ಮಾಡಬೇಕು. ಅದಕ್ಕೆ ಎಲ್ಲ ದೇವತೆಗಳನ್ನು ಒಂದೊಂದು ಗಂಟಲ್ಲಿ ಒಂದೊಂದು ದಾರದಲ್ಲಿ ದೇವತೆಗಳನ್ನೆಲ್ಲ ಆವಾಹನ ಮಾಡಿ, ಆವಾಹನ ಕ್ರಮವನ್ನು ಇನ್ನೊಂದು ವಿಡಿಯೋಲಿ ನೋಡೋಣ. ಅದರಲ್ಲಿ ಆವಾಹನವನ್ನು ಮಾಡಿ ಅದಕ್ಕೆ ಷೋಡಶೋಪಚಾರ ಪೂಜೆ, ಸಾಲಗ್ರಾಮ ಪೂಜೆ ಸಹಿತವಾಗಿ ಇದಲ್ಲೂ ದೇವರನ್ನು ಆವಾಹನ ಮಾಡಿ ಷೋಡಶೋಪಚಾರ ಪೂಜೆ ನೈವೇದ್ಯಾದಿಗಳು ಮಾಡಿ ಆ ದಾರವನ್ನು ಧಾರಣೆ ಮಾಡಿಕೊಬೇಕು. ಅಂದರೆ ಸಾಲಗ್ರಾಮದ ಹತ್ತಿರ ಇಟ್ಟು ಪೂಜೆ ಮಾಡಿ ಅದನ್ನು ಲಕ್ಷ್ಮೀ ದೇವರಿಗೆ ಹಾಕಿ ವಾಯುದೇವರಿಗೆ ಸಮರ್ಪಣೆ ಮಾಡಿ ಆಮೇಲೆ ತಾವು ಅದನ್ನು ಹಾಕಿಬೇಕು. ಯಾರು ಪೂಜೆ ಮಾಡ್ತಾರೋ ಗಂಡಸರಿಗೆ ಮಾತ್ರ ಏನೇ ಮಗಳು. ಯಾಕೆ ಅಂತಂದರೆ ಇಡೀ ವರ್ಷ ಮಾಡಿದ ಸಾಲಗ್ರಾಮ ಪೂಜೆ ಏನು ಮಾಡಿರ್ತಾರೆಯೋ ಅದು ಪೂರ್ಣವಾಗಬೇಕಲ್ಲವ. ಅದಕ್ಕೋಸ್ಕರ ಈ ಪವಿತ್ರ ದೋರ ಬಂಧನ ಅಂತ ಹಾಕಿರ್ತಾರೆ. ಆ ದಾರವನ್ನು ಹಾಕಿಂಬೋದರಿಂದ ಇಡೀ ವರ್ಷ ಮಾಡಿದ ಪೂಜೆಯ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲ ಅಂದರೆ ನಿಷ್ಫಲವಾಗತ್ತೆ ಹಾಗೆ ಅಂತ ಪಂಚಾಂಗದಲ್ಲಿ ಹಾಕಿದ್ದಾರೆ. ಹಾಗೆ ಅದನ್ನು ಈ ದ್ವಾದಶಿ ದಿವಸ ವಿಶೇಷವಾಗಿ ಪವಿತ್ರ ಆರೋಪಣ ಅಂತ ಹೇಳಿ ಏಕಾದಶಿ ದಿವಸ ಮಾಡಿ ದ್ವಾದಶಿಯ ದಾರವನ್ನು ಹಾಕಿ ಎಲ್ಲರೂ ಹಾಕಿಬೇಕು. ಇದು ಮಠದ ಸಂಪ್ರದಾಯಗಳು ಅಂತ ಇಲ್ಲ. ಸಾಲಗ್ರಾಮ ಪೂಜೆ ಯಾರು ಮಾಡ್ತಾರೆಯೋ ಅದೇ ಇವರೇ ಮಾಡಬಹುದು. ವೈಷ್ಣವರಿಗೆ ಉಂಟು. ಮಧ್ವ ಸಂಪ್ರದಾಯದಲ್ಲಿ ಎಲ್ಲರಿಗೂ ಇದು ಉಂಟು. ಯಾರು ಸಾಲಗ್ರಾಮ ಪೂಜೆ ಮಾಡುತ್ತಾರೆಯೋ ಅವರಿಗೆ ಈ ಪವಿತ್ರ ದಾರವನ್ನು ಹಾಕಿಂಬುವಂಥದ್ದು ಉಂಟು. ಕೃಷ್ಣಾಯ ನಮಃ.